ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನ ಜೊತೆ ನನ್ನ ಕಥೆಯ ಧಾರಾವಾಹಿಯ ಮಂಗಳವಾರದ ಪೂರ್ತಿ ಸಂಚಿಕೆ ಬಗ್ಗೆ ಮಾಹಿತಿನ ಕೊಡ್ತಿದ್ವಿ. ಇನ್ನು ಇವತ್ತಿನ ಸಂಚಿಕೆ ಬಗ್ಗೆ ಹೇಳೋದಾದರೆ, ಇನ್ನು ಇಲ್ಲಿ ಅಪ್ಪು ಅವರು ಅಜಿತ್ ಮತ್ತು ಭೂಮಿ ಕೈಲಿ ಡ್ಯಾನ್ಸ್ನೆಲ್ಲ ಮಾಡಿಸ್ತಾರೆ. ನಂತರ ಒಂದು ಟಾಸ್ಕ್ನ ಕೊಡ್ತಾರೆ. ನೋಡು ಅಜಿತ್, ನಾನಿವಾಗ ಒಂದು ಟಾಸ್ಕ್ನ ಕೊಡ್ತಿದ್ದೀನಿ. ಅದೇನಂದರೆ, ನಾನು ನಿನಗೆ ಕುಂಕುಮ ಕೊಡ್ತೀನಿ, ಭೂಮಿನ ಔಸ್ತೀನಿ, ಮನೆಯವರೆಲ್ಲರೂ ಕೂಡ ಜೊತೆನಲ್ಲಿರ್ತಾರೆ. ನೀನು ಹುಡ್ಕೊಂಡೋಗಿ ಭೂಮಿ ಹಣೆಗೆ ಕುಂಕುಮ ಇಟ್ಟು ನಿನ್ನ ಲೈಫ್ ಲಾಂಗ್ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಭಾಷೆನ ಕೊಡಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು, ಆಯಿತಾ? ನಾನು ಭೂಮಿನ ಔಸಿರ್ತೀನಿ, ನೀನು ಕರೆಕ್ಟಾಗಿ ಭೂಮಿ ಹಣೆಗೆ ಬಂದು ಕುಂಕುಮನ ಇಡಬೇಕು. ಸರಿ, ಇವಾಗ ಭಾಷೆ ಕೊಡು ಅಂತ ಹೇಳ್ತಾರೆ. ನಂತರ ಅಜಿತ್ ಅವರು ಭೂಮಿ ಮುಖ ನೋಡಿ ಭಾಷೆನ ಕೊಡ್ತಾರೆ. ನಂತರ ಅಜಿತ್ ಅವ್ರ ಕಣ್ಣಿಗೆ ಬಟ್ಟೆನ ಕಟ್ಬಿಟ್ಟು, ಸರಿ ಇವಾಗ ಫಾಸ್ಟಾಗಿ ತಿರುಗಿಬಿಟ್ಟು ಬಿಡ್ತೀನಿ ಅಂದ್ಬಿಟ್ಟು ಅಜಿತ್ ಅವ್ರನ್ನ ಬಿಡ್ತಾರೆ. ಅಜಿತ್, ಬೇಗ ಹುಡುಕು ಭೂಮಿ ಎಲ್ಲಿದ್ದಾಳೆ ಅಂತ, ಅವಳು ಹಣೆಗೆ ಕರೆಕ್ಟಾಗಿ ಕುಂಕುಮ ಇಟ್ಟು ನೀನು ಭಾಷೆನ ಕೊಡಬೇಕು ಅಂತ ಇಲ್ಲಿ ಅಪ್ಪು ಹೇಳ್ತಾಳೆ. ನಂತರ ಅಜಿತ್ ಅವರು ಭೂಮಿನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಅಜಿತ್ ಭೂಮಿ ಹತ್ರಕ್ಕೆ ಹೋಗ್ತಾನೆ. ಕರೆಕ್ಟಾಗಿ ನೇನು ಕುಂಕುಮ ಇಡಬೇಕು ಅನ್ನೋ ಟೈಮ್ಗೆ ಅಪ್ಪು ಬಂದು ಅಶ್ವಿನಿ ಮತ್ತೆ ಭೂಮಿನ ಅದ್ಲು ಬದಲು ಮಾಡ್ತಾರೆ. ನಂತರ ಮನೆಯವರೆಲ್ಲರೂ ಕೂಡ ಅಯ್ಯೋ ಏನಾಗೋಯ್ತು ಅಂತ ಟೆನ್ಷನಲ್ಲಿ ಇರ್ತಾರೆ. ಇನ್ನೇನು ಅಶ್ವಿನಿ ಹಣೆಗೆ ಕುಂಕುಮನ ಹಚ್ಚಬೇಕು ಅನ್ನೋ ಅಷ್ಟರಲ್ಲಿ ಮತ್ತೆ ಅಜಿತ್ ಅವರು ಸ್ವಲ್ಪ ಟರ್ನ್ ಆಗಿ ಭೂಮಿ ಹಣೆಗೆ ಕರೆಕ್ಟಾಗಿ ಕುಂಕುಮನ ಹಚ್ತಾರೆ. ಅಲ್ಲಿ ಇದ್ದಂತಹ ಅಪ್ಪು ಮತ್ತೆ ದೇವ್ಯಾನಿ ಅಶ್ವಿನಿ 3 ಜನಕ್ಕೂ ಕೂಡ ಶಾಕ್ ಆಗುತ್ತೆ. ಎಲ್ಲರೂ ಕೂಡ ಕ್ಲಾಪ್ಸ್ನ ಹಾಕ್ತಿರ್ತಾರೆ. ಅಷ್ಟರಲ್ಲಿ ಸಂಗೀತ ಅವ್ರಿಗೆ ಕೋಪ ಬಂದು, ಅಲ್ಲ ಕಣೆ ಅಪ್ಪು, ಏನು ಮಾಡ್ತಿದ್ದೆ ನೀನು, ಇನ್ನೊಂದ್ಸಲಿ ಈ ಥರ ತರಲೆ ಆಟಗಳೆಲ್ಲ ಆಡಿದ್ರೆ ಬಾರಿಸ್ಬಿಡ್ತೀನಿ ನಿನಗೆ ಅಂತ ಬೈತಿರ್ತಾರೆ. ಅಷ್ಟರಲ್ಲಿ ಅಜಿತ್, ಬಿಡಮ್ಮ ಹೋಗ್ಲಿ, 4th ಮಂತ್ ಆ್ಯನಿವರ್ಸರಿ ಅಂತ ಸೆಲೆಬ್ರೇಟ್ ಮಾಡಿಸ್ತಿದ್ದಾಳೆ, ಅವಳಿಗಾಗಿ ಬೈತೀಯಾ, ಆಗಿದೆಲ್ಲ ಒಳ್ಳೇದಕ್ಕೇನೆ. ಅಪೇಕ್ಷೆ ಕೇಕ್ ಬೇರೆ ತಂದುಬಿಟ್ಟಿದ್ದಾಳೆ, ಅಲ್ಲಿದೆ ಕೇಕು ತಗೊಬನ್ನಿ ಅಂತ ಹೇಳಿ ಅಜಿತ್ ಕೇಕ್ನ ತರಿಸ್ತಾನೆ. ನಂತರ ಅಪೇಕ್ಷಾ ಸಖತ್ತಾಗಿದೆ ಕಣೆ ಕೇಕ್ ಅಂದ್ಬಿಟ್ಟು ಕೇಕ್ನ ಕುಯ್ತಾರೆ. ಕಟ್ ಮಾಡಿಬಿಟ್ಟು, ತಗೋ ಅಪೇಕ್ಷೆ, ಎಷ್ಟು ಟೇಸ್ಟಿಯಾಗಿದೆ ಗೊತ್ತಾ, ತಿನ್ನು ಅಂದ್ಬಿಟ್ಟು ಅಪೇಕ್ಷೆಗೆ ತಿನ್ಸಕ್ಕೆ ಹೋಗ್ತಾರೆ ಅಜಿತ್. ಅಷ್ಟರಲ್ಲಿ ಅಪೇಕ್ಷಾ ಅವರು, ನಾನು ಡಯಟಲ್ಲಿ ಇದ್ದೀನಿ, ನೀನೇ ತಿನ್ನು ಅಂತ ಕೋಪದಲ್ಲಿ ಹೇಳ್ತಾರೆ. ನಂತರ ಇಲ್ಲಿ ಅಪ್ಪು ಮತ್ತು ಅಶ್ವಿನಿ ಇಬ್ಬರು ಕೂಡ ಮಾತಾಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಶ್ರವಣವ್ರು ಅಲ್ಲಿಗೆ ಬಂದ್ಬಿಟ್ಟು ಬೈತಾರೆ, ಅಲ್ಲ ಇನ್ನೊಂದ್ಸಲಿ ಈ ಥರ ಹುಡುಗಾಟ ಆಟ ಎಲ್ಲ ಆಡಿಸ್ಬೇಡ, ನಿಂಗೇನು ಬುದ್ಧಿ ಇಲ್ವಾ ಅಪೇಕ್ಷಾ, ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ ಅಂತಾರೆ. ಅದಕ್ಕೆ ಅಪೇಕ್ಷರು ನಾನು ಏನೋ ತಮಾಷೆಗೆ ಮಾಡಿದೆ ಅಂತಾರೆ. ಸಂಗೀತರು ತೆಗೆದ್ಮೇಲೆ ಬಾರಿಸ್ಬಿಡ್ತೀನಿ, ತಮಾಷೆ ಅಂತ ತಮಾಷೆ, ನಾವೆಲ್ಲ ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ, ಅಕಸ್ಮಾತ್ ಏನಾದರೂ ಅವನು ಹಣೆಗೆ ಕುಂಕುಮ ಇಕ್ಕಿದ್ರೆ ಏನು ಮಾಡೋದು, ಹಂಗೆ ಹಿಂಗೆ ಅಂತ ಬೈತಿರ್ತಾರೆ. ಅಷ್ಟರಲ್ಲಿ ಅಶ್ವಿನಿಗೆ ಶ್ರವಣವರು, ಅಲ್ಲ ಅವಳಿಗೇನೋ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ವಮ್ಮ, ಅಕಸ್ಮಾತ್ ಏನಾದರೂ ಅವನು ನಿನ್ನ ಹಣೆಗೆ ಬಂದು ಬೊಟ್ಟಿಟ್ಬಿಟ್ಟಿದ್ರೆ ಏನಾಗ್ತಿತ್ತು ಅಂತ ಕೇಳಿದಾಗ ಅಶ್ವಿನಿಯವರು, ಹಾಗೇನಿಲ್ಲಪ್ಪ, ಅಪ್ಪು ಈ ಆಟ ಆಡಬೇಕು ಅಂದರೆ ತುಂಬಾ ಜೋಶಲ್ಲಿದ್ಲು, ಅವಳಿಗೆ ಬೇಜಾರಾಗಬಾರ್ದು ಅಂತ ನಾನು ಹೋಗಿ ನಿಂತ್ಕೊಂಡೆ ಅಷ್ಟೇ. ಅಕಸ್ಮಾತ್ ಏನಾದರೂ ಅಜಿತ್ ನನ್ನ ಹಣೆಗೆ ಇನ್ನೇನು ಬೊಟ್ಟು ಇಡಬೇಕು ಅನ್ನೋ ಟೈಮ್ಗೆ ನಾನು ಎಚ್ಚೆತ್ಕೊಂಡು ಅವಾಗ ಅಲ್ಲಿಗೆ ಭೂಮಿನ ನಾನು ಬಿಡ್ತಿದ್ದೆ, ಯಾವುದೇ ಕಾರಣಕ್ಕೂ ಅವ್ನ ಕೈಲಿ ಕುಂಕುಮನ ಹಚ್ಚಿಸ್ಕೊಂತಿರ್ಲಿಲ್ಲ, ನನಗೆ ಅಷ್ಟು ಗೊತ್ತಾಗಲ್ವಾ ಅಪ್ಪ, ಅಜಿತ್ ಭೂಮಿನ ತುಂಬಾ ಪ್ರೀತಿಸ್ತಾನೆ, ಅದು ನನಗೆಲ್ಲ ಗೊತ್ತಿದೆ ಅಂತ ಹೇಳ್ತಾರೆ. ಅಷ್ಟೇ ದೇವಿಯಾನಿ, ನೋಡು ಅಪ್ಪು, ಇನ್ನೊಂದ್ಸಲ ಈ ಥರ ಆಟ ಎಲ್ಲ ಆಡಬೇಡಿ, ಅವರಿಬ್ಬರು ಎಷ್ಟು ಇಷ್ಟಪಡ್ತಾರೆ, ಅವ್ರ ಮಧ್ಯೆ ನೀವ್ಯಾಕೆ ಹೋಗ್ತೀರಂತ ದೇವಿಯಾನಿ ಕೂಡ ಬೈತಾರೆ. ಅಷ್ಟೇ ಶ್ರವಣ ಅವರು, ಹೌದಾ, ನಾನು ಅಂದ್ಕೊಂಡೆ ನನ್ನ ಮಗಳು ಅಶ್ವಿನಿ ಇಷ್ಟೊಂದೆಲ್ಲ ಇನ್ಸೆನ್ಸಿಟಿವ್ ಆಗಿ ಆಡಲ್ವಲ್ಲ ಅಂತ, ಇವಾಗ ಅರ್ಥ ಆಯಿತು, ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದ್ದೆ, ಸರಿ ಬಿಡಮ್ಮ ಅಂದ್ಬಿಟ್ಟು ಅಲ್ಲಿಂದ ಎಲ್ಲರೂ ಕೂಡ ಹೋಗ್ತಾರೆ. ಅಷ್ಟರಲ್ಲಿ ಅಪೇಕ್ಷಾ ಅವರು, ಅಲ್ಲ ಕಡೆ ನಾನು ನೋಡಿದ್ರೆ ಆ ಅಂಜು ಬದಲು ನೀನೇ ನಮ್ಮ ಅಣ್ಣನ ಮದುವೆಯಾಗಿ ನಮ್ಮ ಮದುವೆ ಆಗಲಿ ಅಂತ ಕಾಯ್ತಿದ್ದೀನಿ, ಅಂಥದ್ರಲ್ಲಿ ನೀನು ನನಗೆ ಉಲ್ಟಾ ಹೊಡೆದ್ಬಿಟ್ಟೆ ಅಲ್ವಾ, ಇದೇ ನಿನಗೆ ಅಂತ ಬೈತಾರೆ. ಅಷ್ಟರಲ್ಲಿ ಅಶ್ವಿನಿ ಅವರು, ಇಲ್ಲಪ್ಪ ನಾನು ಆ ಥರ ಏನು ಉಲ್ಟಾ ಮಾಡಿಲ್ಲ, ಪ್ರಾಮಿಸ್, ನನ್ನನ್ನು ಟ್ರಸ್ಟ್ ಮಾಡು, ನೀನೊಂದು ಸಲ ಹಿಂದೆ ಕೇಳಿದ್ದೆ ಅಂಜು ಬದಲು ನೀನೇ ನಮ್ಮ ಅಣ್ಣನ ಲವ್ ಮಾಡಿ ಮದುವೆ ಆಗ್ಬೋದಲ್ವಾ ಅಂತ, ನಾನು ಕೂಡ ಹೇಳಿದ್ದೆ, ನಾನು ಏನಾದರೂ ನಿಮ್ಮ ಅಣ್ಣನ ಲವ್ ಮಾಡಿದ್ರೆ ನಿನಗೆ ಏನಾದರೂ ಅಬ್ಜೆಕ್ಷನ್ ಇದೆಯಾ, ಮದುವೆ ಆದ್ರೆ ಏನಾದರೂ ಅಬ್ಜೆಕ್ಷನ್ ಇದೆಯಾ ಅಂತ. ಆದರೆ ಇವಾಗಲೂ ಕೂಡ ನಾನು ಹೇಳ್ತಿದ್ದೀನಿ, ನನಗೆ ನಿಮ್ಮ ಅಣ್ಣನ ಮೇಲೆ ಲವ್ ಇಲ್ಲ, ಬಟ್ ನಿನಗೋಸ್ಕರ ನಾನು ನಿಮ್ಮ ಅಣ್ಣನ ಮದುವೆ ಆಗೋಕ್ಕೂ ಕೂಡ ಸಿದ್ಧವಾಗಿದ್ದೀನಿ, ನೀವೆಲ್ಲರೂ ಖುಷಿಯಾಗಿ ಸಂತೋಷವಾಗಿ ಇರಬೇಕು ಅಷ್ಟೇ, ನನ್ನನ್ನು ಟ್ರಸ್ಟ್ ಮಾಡು, ನಿಜ ನಾನು ಹೇಳ್ತಿರೋದು ಅಂತ ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ. ಇವಾಗ ಸಂಗೀತ ಅವರು ಕಿಚನಲ್ಲಿ ಇರ್ತಾರೆ. ಅಷ್ಟರಲ್ಲಿ ಭೂಮಿ ಬರ್ತಾರೆ. ಏನು ಮಾಡ್ತಿದ್ಯಾ ಭೂಮಿ, ಹೋಗಿ ರೆಸ್ಟ್ ಮಾಡು, ನಾನು ಅಡುಗೆ ಮನೆ ಕೆಲಸ ಎಲ್ಲ ನೋಡ್ಕೋತೀನಿ ಅಂತ ಸಂಗೀತ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಭೂಮಿ, ಇಲ್ಲ ಅತ್ತೆ, ನಾಳೆಗೆ ದೋಸೆಗೆ ಅಕ್ಕಿನ ರುಬ್ಬಿಟ್ಬಿಡೋಣ ಅಂತ ಬಂದೆ ಅಂತಾರೆ. ನಾನು ಅದನ್ನೆಲ್ಲ ನೋಡ್ಕೋತೀನಿ, ಹೋಗು ಅಂತ ಸಂಗೀತ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಭೂಮಿಯವರು, ಅಮ್ಮ ನೀವು ಈ ಥರ ಎಲ್ಲ ಹೇಳಿದ್ರೆ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ನೀವು ಎಷ್ಟೊಂದು ಪ್ರೀತಿ ತೋರಿಸ್ತೀರಾ, ನನಗೆ ನೀವು ಅಮ್ಮನ ಅತ್ತೆನ ಅಂತ ತುಂಬಾ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂತ ಭೂಮಿ ಹೇಳ್ತಾಳೆ. ಅದಕ್ಕೆ ಸಂಗೀತ ಅವರು, ಹೌದಾ, ನಾನು ಅತ್ತೆ ಸ್ಥಾನದಲ್ಲಿರೋ ಅಮ್ಮ ಅಂತಲೇ ಅನ್ಕೋ, ಪ್ರತಿಯೊಬ್ಬಳು ತಾಯಿನೂ ಕೂಡ ಅತ್ತೆ ಆಗಿರ್ತಾರೆ, ನೀನು ನಮ್ಮ ಮನೆ ಸೊಸೆ ಆದ, ನೀನು ನಿಮ್ಮ ಅಪ್ಪ ಅಮ್ಮನ್ನ ಬಿಟ್ಟು, ನಿನ್ನ ಸಾಕ್ತವ್ರನ್ನ ಬಿಟ್ಟು, ನಿನ್ನ ಫ್ಯಾಮಿಲೀಸ್ನ ಬಿಟ್ಟು, ಎಲ್ಲರನ್ನ ಬಿಟ್ಟು ನಮ್ಮ ಮನೆಗೆ ನೀನು ಸೊಸೆಯಾಗಿ ಬಂದಿರ್ತೀಯ, ನೀನು ನೋಡಿಕೊಂಡ್ರೆ ನಮ್ಮ ಮನೆಗೆ ನಂದ ಗೋಕುಲದ ಥರ ಇರ್ತೀಯ ಅಲ್ವಾ, ಪ್ರತಿಯೊಬ್ಬ ಅತ್ತೆನೂ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ರ ಮನೇನೂ ಕೂಡ ನಂದ ಗೋಕುಲದ ಥರ ಇರುತ್ತಲ್ವಾ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸತ್ಯ ಅವರು ಅಲ್ಲಿಗೆ ಬರ್ತಾರೆ. ವಾ ಎಂಥ ಒಂದು ಒಳ್ಳೆ ಲಾಜಿಕ್ನ ಕಂಡಿಡ್ದಿದ್ದೀರಾ ಅಂದ್ಕೊಂಡು ಬರ್ತಾರೆ.
ಅಷ್ಟರಲ್ಲಿ ಭೂಮಿ, ಅಣ್ಣ ನಾನು ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ, ನೀವು ಅವತ್ತು ಬೇಲ್ಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಫೋನ್ ಎತ್ತಲಿಲ್ವಲ್ಲ, ಅವಾಗ ನಿಮ್ಮ ಮೇಲೆ ತಪ್ಪು ತಿಳ್ಕೊಂಬಿಟ್ವಿ. ಆಮೇಲೆ ನೀವು ಶ್ರವಣ್ ಸಾಹೇಬ್ರಿಗೆ ಹೇಳಿ ಬೇಲ್ ವ್ಯವಸ್ಥೆ ಮಾಡಿದ್ದೀರಾ ಅಂತ ಗೊತ್ತಾಯಿತು. ಸೊ ನಿಮ್ಮನ್ನ ತಪ್ಪು ತಿಳ್ಕೊಂಡಿದ್ದಕ್ಕೆ ಸಾರಿ, ಮತ್ತು ನನ್ನ ಬಿಡಿಸೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸತ್ಯ ಅವರು, ನೋಡು ನೀನು ನನ್ನ ಅಣ್ಣ ಅಣ್ಣ ಅಂತ ಕರೀತೀಯ, ಸೊ ನೀನು ನನ್ನ ತಂಗಿ ಅಲ್ವಾ, ಈ ಅಣ್ಣ ತಂಗಿ ಬಾಂಧವ್ಯದ ಮಧ್ಯೆ ಸಾರಿ ಮತ್ತು ಥ್ಯಾಂಕ್ಸ್ ಯಾವುದೂ ಇರಬಾರ್ದು ಅಲ್ವಾ ಸಂಗೀತಮ್ಮ ಅಂತ ಹೇಳ್ತಾರೆ. ಅದೆಲ್ಲ ಸರಿ ಸತ್ಯ ಅಣ್ಣ, ಯಾರೋ ನಿಮ್ಮ ಫ್ರೆಂಡ್ಗೆ ಹುಷಾರಿಲ್ಲ ಅಂತ ಹೋದ್ರಲ್ಲ, ಸೊ ಅವ್ರು ಹುಷಾರಾಗಿದ್ದಾರಾ ಅಂತ ಕೇಳ್ತಾರೆ. ಅದಕ್ಕೆ ಸತ್ಯ ಅವರು ಹಾಂ ಹುಷಾರಾಗಿದ್ದಾರೆ ಅಂತ ನಕ್ಕೊಂಡು ಹೇಳ್ತಾರೆ. ಅಷ್ಟರಲ್ಲಿ ಭೂಮಿ, ಯಾವ ಸ್ಪೆಷಲ್ ಫ್ರೆಂಡು, ಅವ್ರ ಹೆಸರು ಅವ್ರು ಕೇಳಿದ ತಕ್ಷಣ ನಿಮ್ಮ ಮುಖ ಎಲ್ಲ ಬ್ಲಶ್ ಆಗ್ತಿದೆಯಲ್ಲ, ಯಾರು ಅಂತ ಕೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅಜಿತ್ ಬಂದ್ಬಿಟ್ಟು, ಭೂಮಿ ಸತ್ಯನ ನಿಮ್ಮ ಜೊತೆ ಏನೋ ಮಾತಾಡಬೇಕು ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ಭೂಮಿ ಅವರು, ಸರಿ ಆಯ್ತವ್ರು ಏನೋ ಮಾತಾಡ್ಬೇಕಂತ ಒಂದು 10 ನಿಮಿಷ ಬರ್ತೀನಿ ಅನ್ಕೊಂಡು ಹೋಗ್ತಾಳೆ. ಸಂಗೀತ ಅವರು ಡೌಟಲ್ಲಿ, ಅಲ್ಲ ನನ್ನ ಮಗ ಇಷ್ಟು ದಿನ ನನ್ನ ಮುಂದೆಗಡೆನೆ ಎಲ್ಲನೂ ಮಾತಾಡ್ತಿದ್ದ, ಇವತ್ತೇನು ಅವ್ರಿಬ್ರು ಮಾತಾಡಬೇಕು ಅಂತ ಕರ್ಕೊಂಡು ಹೋಗ್ತಿದ್ದಾನಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಇನ್ನು ಇಲ್ಲಿ ಅಜಿತ್ ಅವ್ರ ಅಜ್ಜಿ ಟ್ರಂಕಲ್ಲಿ ಒಂದು ವಿಗ್ರಹನ ಎತ್ಕೊಂಡು ಬರ್ತಾರೆ, ಅದನ್ನ ತಪ್ಕೊಂಡಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ದೇವ್ಯಾನಿ, ಅಶ್ವಿನಿ, ಅಪೇಕ್ಷಾ 3 ಜನ ಕೂಡ ಬರ್ತಾರೆ. ಬಂದು, ವಾವ್ ಅಜ್ಜಿ ಎಷ್ಟು ಚೆನ್ನಾಗಿದೆ ವಿಗ್ರಹ, ಇಷ್ಟು ದಿನ ಎಲ್ಲಿ ಮಡಗಿದ್ದೆ ಅಂದ್ಬಿಟ್ಟು ಮುಟ್ಟಕ್ಕೆ ಅಂತ ಹೋಗ್ತಾಳೆ ಅಶ್ವಿನಿ. ಅಷ್ಟರಲ್ಲಿ ಅಜ್ಜಿ, ಮುಟ್ಬಾರ್ದು, ಇದು ಸಾಮಾನ್ಯವಾದಂತಹ ವಿಗ್ರಹ ಅಲ್ಲ, ಇದು ಸಂತಾಲ ಗೋಪನ ಕೃಷ್ಣಂದು ವಿಗ್ರಹ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಶ್ವಿನಿಯವರು, ಹೌದಾ ಅಜ್ಜಿ, ಮತ್ತು ಇಷ್ಟು ಚೆನ್ನಾಗಿರೋ ಇಷ್ಟು ಮುದ್ದಾಗಿರೋ ವಿಗ್ರಹನ ನೀವು ಇಲ್ಲೇ ಇಟ್ಕೊಂಡಿದ್ದೀರಲ್ಲ, ಆಚೆ ಇಡ್ಬೋದಲ್ವ ಎಲ್ರಿಗೂ ಕಾಣೋ ಹಾಗೆ ಅಂತ ಅಶ್ವಿನಿಯವರು ಹೇಳ್ತಾರೆ. ಇದಕ್ಕೆ ಅದರದೇ ಆದಂತಹ ಪದ್ಧತಿಗಳಿದೆ ಅಂತ ಅಜ್ಜಿ ಹೇಳ್ತಾರೆ. ಅಷ್ಟರಲ್ಲಿ ಹೌದಾ ಅಂತ ಅಶ್ವಿನಿ ಕೇಳಿದಾಗ ಅಪೇಕ್ಷಾ ಅವರು ಹೇಳ್ತಾರೆ, ಹೌದು. ಏನು ಗೊತ್ತಾ ಅಶ್ವಿನಿ, ಈ ಪ್ರತಿ ಕೃಷ್ಣ ಜನ್ಮಾಷ್ಟಮಿ ದಿನ ಈ ವಿಗ್ರಹಕ್ಕೆ ನಾವು ಪೂಜೆನ ಮಾಡ್ತೀವಿ ಸ್ಪೆಷಲ್ ಆಗಿ. ಸೊ ಅದಾದ್ಮೇಲೆ ಯಾರು ಮಕ್ಕಳು ಬೇಕು ಅಂತ ಅನ್ಕೊಂಡಿರ್ತಾರೆ ಅವ್ರ ಹತ್ರ ಈ ವಿಗ್ರಹ ಇರುತ್ತೆ. ಅದಾದ ನಂತರ ಮತ್ತೆ ಈ ವಿಗ್ರಹನ ಅದೇ ಜಾಗಕ್ಕೆ ತಗೊಂಬಂದು ಇಡ್ತೀವಿ. ಅದಕ್ಕೆ ಅಶ್ವಿನಿ ಅವರು, ಹೌದಾ, ನಾಳೆನೇ ಹಾಗಾದ್ರೆ ಕೃಷ್ಣ ಜನ್ಮಾಷ್ಟಮಿ, ಈ ವಿಗ್ರಹಕ್ಕೆ ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದಾ ಅಂತ ಅಶ್ವಿನಿ ಕೇಳ್ತಾಳೆ. ಅದಕ್ಕೆ ಅಜ್ಜಿ, ಇಲ್ಲ ಯಾರು ಬೇಕಾದ್ರೂ ಮಾಡೋ ಹಾಗಿಲ್ಲ, ಈ ಮನೆಯ ಹೊಸ ಸೊಸೆ ಪೂಜೆ ಮಾಡಬೇಕು, ಇಲ್ಲಾಂದ್ರೆ ಇನ್ನೂ ಸಂತಾನ ಆಗದೆ ಇರೋರು ಈ ವಿಗ್ರಹಕ್ಕೆ ಪೂಜೆನ ಮಾಡ್ತಾರೆ. ಅಶ್ವಿನಿಯವರು ಹೌದಾ ಅಂತ ಕೇಳ್ತಾರೆ. ಅದಕ್ಕೆ ಅಜ್ಜಿ ಅಷ್ಟರಲ್ಲಿ, ಹೌದು ಅಜಿತ್ ಏನಾದರೂ ನಮ್ಮ ದೇವಿಯನಿ ಮಗಳು ಅಂಜುನ ಮದುವೆ ಆಗಿದ್ದಿದ್ರೆ ಅಂತ ಹೇಳೋ ಅಷ್ಟರಲ್ಲಿ ಸಂಗೀತರು ಬರ್ತಾರೆ. ಬಂದು, ಅಮ್ಮ ಯಾಕಷ್ಟು ಬೇಜಾರು ಮಾಡ್ಕೋತೀರಾ, ನನ್ನ ಸೊಸೆ ಭೂಮಿ ಇದ್ದಾಳಲ್ಲ, ಅವಳು ಈ ವಿಗ್ರಹಕ್ಕೆ ಪೂಜೆ ಮಾಡ್ತಾಳೆ ಬಿಡಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜ್ಜಿ, ನೋಡು ನಾನು ಇನ್ನೂ ಆ ಭೂಮಿನ ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ, ಯಾಕೆ ಪದೇ ಪದೇ ಹೇಳಿ ನನಗೆ ಅದನ್ನು ಬೇಜಾರು ಮಾಡ್ತೀಯಾ, ಅವ್ಳು ಪೂಜೆ ಮಾಡೋದೇನು ಬೇಕಾಗಿಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶ್ರವಣ ಅವರು ಬರ್ತಾರೆ. ನೋಡು ಅಮ್ಮ, ನಾವು ಕಣ್ಮುಚ್ಕೊಂಡು ಕುತ್ಕೊಂಡು ಮಾತ್ರಕ್ಕೆ ಸತ್ಯ ಸುಳ್ಳೋಗೋದಿಲ್ಲ ಅಥವಾ ಸುಳ್ಳು ಸತ್ಯ ಆಗೋದಿಲ್ಲ. ಅಜಿತ್ ಆ ಹುಡುಗಿನ ಪ್ರೀತಿಸಿ ಮದುವೆ ಆಗಿದ್ದಾನೆ, ಸೊ ಹುಡುಗಿನೇ ಪೂಜೆ ಮಾಡಲಿ ಬಿಡು ಅಂತ ಇಲ್ಲಿ ಶ್ರವಣ ಅವರು ಹೇಳ್ತಾರೆ. ಪ್ಲೀಸ್ ಅಮ್ಮ ಒಪ್ಕೋ, ಸುಮ್ಮನೆ ಅಕ್ಕನಿಗೂ ಯಾಕೆ ಬೇಜಾರು ಮಾಡ್ತೀನಿ ಅಂತ ಶ್ರವಣ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಅಜ್ಜಿ, ಏನಾದರೂ ಹೇಳಿ ನನ್ನ ಬಾಯಿನ ಕಟ್ ಹಾಕ್ಬಿಡ್ತೀರಾ ಅಲ್ವಾ, ಸರಿ ಬಿಡು, ಆ ಭೂಮಿನೇ ಈ ವಿಗ್ರಹಕ್ಕೆ ಪೂಜೆ ಮಾಡಲಿ ಅಂತ ಒಪ್ಕೋತಾರೆ. ದೇವ್ಯಾನಿ, ಅಶ್ವಿನಿ, ಅಪೇಕ್ಷಾ 3 ಜನರು ಕೂಡ ಶಾಕ್ ಆಗಿ ನೋಡ್ತಿರ್ತಾರೆ. ಇನ್ನು ಇಲ್ಲಿ ಮನೆಯವರೆಲ್ಲರೂ ಕೂಡ ಕೂತಿರ್ತಾರೆ. ಭೂಮಿಗೆ ಸಂಗೀತ ಅವರು ಹೇಳ್ತಿರ್ತಾರೆ, ನೋಡು ಭೂಮಿ, ನಾಳೆ ಕೃಷ್ಣ ಜನ್ಮಾಷ್ಟಮಿ, ನಮ್ಮ ಮನೆ ಪದ್ಧತಿ ಪ್ರಕಾರ ತಲತಲಾಂತರದಿಂದ ಒಂದು ವಾಡಿಕೆ ಇದೆ, ಸಂತಾನ ಗೋಪಾಲ ಕೃಷ್ಣ ಸ್ವಾಮಿ ವಿಗ್ರಹನ ಅಜಿತ್ ಮತ್ತೆ ನೀವಿಬ್ರು ಸೇರ್ಕೊಂಡು ಪೂಜೆನ ಮಾಡಬೇಕು. ನಂತರ ನೀವಿಬ್ರು ಸೇರ್ಕೊಂಡು ತೊಟ್ಲಿಗೆ ಹಾಕಿ ಅದನ್ನ ತೂಗಬೇಕು. ಆಮೇಲೆ ನೀನು ಮೊಡ್ಲಲ್ಲಿ ಮನ್ಗಿಸ್ಕೊಂಡು ಲಾಲಿ ಹಾಡಬೇಕು. ಅವಾಗ ನೋಡು, ಇನ್ನು 1 ವರ್ಷದೊಳಗಡೆ ಮುದ್ದಾದ ಶ್ರೀಕೃಷ್ಣನೇ ಹುಡ್ತಾನೆ. ನೋಡು, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಇನ್ನೂ 1 ವರ್ಷದೊಳಗಡೆ ನನಗೆ ಒಂದು ಮುದ್ದಾದ ಮಗುನ ಎತ್ಕೊಟ್ರೆ ಸರಿ, ಏನು ಅಂತ ಜೋರಾಗಿ ಸಂಗೀತ ಅವರು ಕೇಳ್ತಾರೆ. ಅಷ್ಟರಲ್ಲಿ ಅಜಿತ್ ಮನ್ಸೊಳಗಡೆನೆ, ಭೂಮಿ ನಂದು ಇಬ್ರದ್ದು ಕೂಡ ಕಾಂಟ್ರಾಕ್ಟ್ ಮದುವೆ, ಭೂಮಿ ನನಗೆ ಒಳ್ಳೆ ಗೆಳತಿ ಅಷ್ಟೇ, ಆದರೆ ನನ್ನ ಮಗುಗೆ ತಾಯಿ ಆಗೋದಕ್ಕಾಗೋದಿಲ್ಲ ಅಂತ ಮನ್ಸಲ್ಲೇ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಭೂಮಿ, ಅಲ್ಲ ಮುಂದಿನ ವರ್ಷದಷ್ಟರಲ್ಲಿ ನಾನು ಸಾಹೇಬ್ರು ಬೇರೆನೇ ಆಗಿರ್ತೀವಿ, ಅಂಥದ್ರಲ್ಲಿ ಮೊಡ್ಲಿಗೆ ಹಾಕೊಂಡು ತೂಕೊಂಡು ಅವ್ರ ಮಗುಗೆ ನನ್ನ ತಾಯಿ ಹೇಗಾಗಲಿ ಕೃಷ್ಣ ಅಂತ ಮನಸ್ಸಲ್ಲೇ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಅಜಿತ್, ಅಮ್ಮ ಇವೆಲ್ಲ ಆಗೋದಿಲ್ಲ ಅಮ್ಮ, ನಾವು ಯಾವ ಪೂಜೆನೂ ಮಾಡೋದಿಲ್ಲ, ನನಗೆ ಸ್ಟೇಷನಲ್ಲಿ ತುಂಬ ಕೆಲಸ ಇದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸಂಗೀತ ಅವ್ರು, ಏನೋ ಹೇಳ್ತಿದ್ದೆ, ಅವೆಲ್ಲ ನನಗೆ ಗೊತ್ತಿಲ್ಲ, ಈ ಸರಿ ನೀವು ಪೂಜೆ ಮಾಡಲೇಬೇಕು, ಪೂಜೆ ಕೂತ್ಕೊಂಡು ನಂಗೆ ಮುಂದಿನ ವರ್ಷದಲ್ಲಿ ಮುದ್ದಾದ ಒಂದು ಮಗುನ ಕೊಡಲೇಬೇಕು ಅಷ್ಟೇ, ಏನಾರು ಆಗೋದಿಲ್ಲ ಗೀಗೋದಿಲ್ಲ ಅಂತ ಹೇಳಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಷ್ಟೇ, ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಸಂಗೀತ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಸತ್ಯ ಅಣ್ಣ ಅವರು, ಹೌದು ಕಣೋ, ಪೂಜೆ ಕೂತ್ಕೊಂಡು ಪೂಜೆ ಮಾಡಬೇಡಿ ಇಬ್ರು ಸೇರ್ಕೊಂಡು, ಆಮೇಲೆ ಬೇಕು ಅಂತಂದ್ರೆ ದೇವ್ರು ಇಬ್ರಿಗೂ ಮಗುನ ಕೊಡೋದಿಲ್ಲ, ಕೊಟ್ಟಾಗ್ಲೇ ನೀವು ಮಾಡ್ಕೋಬೇಕು ಅಷ್ಟೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಸತ್ಯ ಅಣ್ಣನ ಗುರಾಯಿಸ್ತಿರ್ತಾರೆ. ಅಷ್ಟರಲ್ಲಿ ಸಂಗೀತ ಅವರು, ನೀವೇನು ಅವ್ರಿಬ್ರು ಅವನ ಕಡೆ ನೋಡ್ತಾ ಗುರಾಯಿಸ್ತಿರೋದು, ನಾನು ಹೇಳ್ತಿದ್ದೀನಿ ಕೇಳಿ, ಇಬ್ರು ಪೂಜೆಗೆ ಕುತ್ಕೋಬೇಕು, ಪೂಜೆ ಮಾಡ್ಬೇಕಷ್ಟೇ, ನಾನು ಕಷ್ಟಪಟ್ಟು ಅಮ್ಮನ್ನ ಒಪ್ಸಿದ್ದೀನಿ ಈ ಪೂಜೆಗೆ ನೀವಿಬ್ರು ಮಾಡಬೇಕು ಅಂತ, ಅಂಥದ್ರಲ್ಲಿ ಈ ರೀತಿ ಮಾತಾಡ್ತಿದ್ರಲ್ಲ, ನನ್ನ ಮೇಲೆ ಗೌರವ ಇದ್ರೆ ನೀವಿಬ್ರು ಕೂಡ ಈ ಪೂಜೆ ಕುತ್ಕೋಬೇಕಷ್ಟೇ
ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಅಜಿತ್ ಮತ್ತು ಭೂಮಿ ಪೂಜೆಗೆ ಕುತ್ಕೋತಾರ, ಇಬ್ಬರು ಕೂಡ ಮಕ್ಕಳು ಆಗಲಿ ಅಂತ ವ್ರತನ ಮಾಡ್ತಾರ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇರಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.